ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಸಜ್ಜಾಗಿರುವಂತಹ ಮೊದಲ ಸಿನಿಮಾ ನೋಡಿದ್ದು ಸುಳ್ಳಾಗಬಹುದು. ಸಿನಿಮಾ ಹೆಸರು ಕೇಳ್ತಿದ್ದಂಗೆ ನಿಮ್ಮ ತಲೆಯಲ್ಲಿ ನನಗೂ ಬಂದಂಗೆ ಆಲೋಚನೆ ಬಂದಿರಬಹುದು. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಮ್ಮ ಬಾಲ್ಯದ ದಿನಗಳ ಒಂದು ಅದ್ಭುತವಾದಂತಹ ಗೀತೆ, ನೂರಾರು ಕಾಲಕ್ಕೂ ಕೂಡ ಸಲ್ಲುವಂತಹ ಗೀತೆ. ಆ ಗೀತೆ ನೆನಪಾಗುತ್ತೆ. ಆ ಗೀತೆಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದು ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಿನಿಮಾ ತಂಡದವರು ಇವತ್ತು ನಿಮಗೋಸ್ಕರ ನೀಡ್ತಾರೆ. ಇವತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನರಸಿಂಹಲು ಸರ್ ಅವರು, ಉಮೇಶ್ ಸರ್ ಅವರು ಹಾಗೂ ಶಿಲ್ಪಾ ಶ್ರೀನಿವಾಸ್ ಸರ್ ಅವರು ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಯಗಳನ್ನ ತಿಳಿಸೋದಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೂ ಎಂದಿನಂತೆ ಸದಾಕಾಲ ನಮ್ಮ ಜೊತೆಯಾಗಿರುವಂತ ನಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ನೋಡಿದ್ದು ಸುಳ್ಳಾಗಬಹುದು ಚಿತ್ರದ ಲಿರಿಕಲ್ ವಿಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನೋಡಿದ್ದು ಸುಳ್ಳಾಗಬಹುದು ಲಿರಿಕಲ್ ಸಾಂಗ್ ಲಾಂಚ್. ನಾವು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ವೇದಿಕೆಯಲ್ಲಿ ಇರುವಂತ ನಮ್ಮ ನಿರ್ದೇಶಕರಾದಂತಹ ವಿಜಯ್ ಚಲಪತಿ ಅವರನ್ನ ಮಾತಾಡ್ಸೋಣ. ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅಲ್ಲ, ಆ ಸಿನಿಮಾಯಿಂದ ಹಿಡಿದು ಪೊಗರು ಸಿನಿಮಾದವರೆಗೂ, ಹಾಗೆ ಮುಕುಂದ ಮುರಾರಿ ಆಗಿರ್ಬೋದು, ಬೃಹಸ್ಪತಿ, ಪೊಗರು ಎಲ್ಲಾ ಸಿನಿಮಾಗಳಲ್ಲಿ ಅಸೋಸಿಯೇಟ್ ನಿರ್ದೇಶಕರಾಗಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿರ್ದೇಶಕರಾದಂತ ವಿಜಯ್ ಚಲಪತಿ ಅವರು ನೀಡ್ತಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾ ಬಗ್ಗೆ ಹೇಳಬೇಕಂತಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತೀನಿ. ಸೊ ARK ಮೂವೀಸ್ ಬ್ಯಾನರಲ್ಲಿ ಬರ್ತಾ ಇರೋಂಥ ಈ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಹೀರೋ ಆಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ರ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ, ಆ್ಯಕ್ಟ್ರಸ್ನ ಮತ್ತು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ನಾನು. ಸೊ ಇದು ನನಗೆ ಮೊದಲನೇ ಸಿನಿಮಾ. ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ. ಈ ಸಿನಿಮಾ ನಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಮಾತಾಡಿ. ಸೊ ಇದು ಮೊದಲನೇ ಸಿನಿಮಾ ನಂದು. ಸೊ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 10 ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸಿದಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾಗ್ರಾಫರ್ KV ಕಿರಣ್ ಅವರು, ಇವರು ಮೂಲತಃ ಚೆನ್ನೈನವರು. ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಾಫರ್ ಕಾಲಿಡ್ತಾ ಇದ್ದಾರೆ. ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಬ್ಬರು ಈ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಮುಖಾಂತರನೇ ಕೊರಿಯೋಗ್ರಾಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು. ಸೊ ಅವ್ರು ಇವತ್ತಿಲ್ಲಿ ಬಂದಿಲ್ಲ. ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ನೀವು ಒಂದು ಸಾಂಗ್ ನೋಡಿದ್ರಲ್ವಾ, ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡಿರುವಂಥ ಅನಿರುದ್ಧ ಶಾಸ್ತ್ರಿ ಅವರು, ಅದಕ್ಕೆ ಲಿರಿಕ್ಸ್ ಅವರೇ ಬರೆದಿರೋದು. ಇದು ಅಲ್ಲದೆ ಇನ್ನೊಂದು 3 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಹೊಸ ಪ್ರತಿಭೆಗಳನ್ನ ಪರಿಚಯಿಸಿರುವಂಥ ಅನಿಲ್ ಸರ್ ಮತ್ತು ನಮ್ಮ ARK ಮೂವೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇದು ಟೂಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಈ ಸಿನಿಮಾದಲ್ಲಿ 4 ಸಾಂಗ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ. ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ. ಇನ್ನೊಂದು ಚಿಕ್ಕದು ಬಿಗ್ ಫೈಟ್ ಒಂದಿರುತ್ತೆ. ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಮೀರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ.
2 ಸಾಂಗ್ನ ಗುಮ್ಮಿನೇನಿ ವಿಜಯ್ ಅಂತ ಇವಾಗ ನೀವು ನೋಡಿದ್ರಲ್ಲ, ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮ್ಮಿನೇನಿ ವಿಜಯ್ ಅವ್ರು ಕಂಪೋಸ್ ಮಾಡಿದ್ದಾರೆ. ಇನ್ನೆರಡು ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಿಹಿರ್ ಹಂಸ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಿದೆಯಲ್ಲ, ಯಾವ ನೈಜ ಘಟನೆ ಆಧಾರಿತ? ಸರ್, ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. 2018 ನಡೆದಂಥ ಒಂದು ಘಟನೆ. ಏನು ಘಟನೆ? ಇದೇನು ಕ್ರೈಮ್ ಬೇಸ್ಡ್ ಸಿನಿಮಾ? ಕ್ರೈಮ್ ಅಲ್ಲ ಸರ್, ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ ಅದು. ಯಾರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಸರ್? ಇದರಲ್ಲಿ ಆಲ್ಮೋಸ್ಟ್ ತುಂಬ ಹೊಸರು ಇದ್ದಾರೆ. ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಅವ್ರು ಬಂದ್ಬಿಟ್ಟು ಪ್ರಿಯಾ ತರುಣ್ ಅವರು ಇದ್ದಾರೆ. ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆ್ಯಕ್ಟ್ ಮಾಡಿದ್ದಾರೆ. ಸುಷ್ಮಿತಾ ಊರಿ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಶ್ರೀಕಾಂತ್ ಅಂತ ಗೊತ್ತಲ್ಲ, ಅವರು ಇದಕ್ಕಿಂತ ಮುಂಚೆ ಧೀರನು ಮತ್ತು ಜೂಲಿಯಟ್ ಅಂತ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಗಣೇಶ್ ರಾವ್ ಸರ್ ಇದ್ದಾರೆ, ಮನಮೋಹನ್ ರೈ ಅವರು ಇದ್ದಾರೆ. ಅದು ಬಿಟ್ಟರೆ ಒಂದಷ್ಟು ಜನ ಹೊಸಬರು ಇದ್ದಾರೆ. ನೋಡಿದ್ದು ಸುಳ್ಳಾಗಬಹುದು ಅಂತ ಒಂದು ಜನಪ್ರಿಯ ಹಳೆಯ ಚಿತ್ರಗೀತೆ ಅದು. ಏನು ಸಂಬಂಧ? ಸರ್, ಗೀತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಆ ಥರದ್ದು ಏನಾರು ನೋಡಿ ಸುಳ್ಳಾಗಬಹುದು ಅಂತ ಪೊಲೀಸ್? ಹೌದು ಸರ್, ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಕಂಪಲ್ಸರಿ ಅದು ಸಿನಿಮಾಗೂ ಮತ್ತು ಟೈಟ್ಲಿಗೂ ಕನೆಕ್ಷನ್ ಇರುತ್ತೆ. ಈಗ ಯಾವ ಹಂತದಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದೆ? ಸರ್, ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಇಂದು ಸ್ಟೇಜಲ್ಲಿ ಇದೆ. ಒಂದು ಕಡೆ SFX ಮತ್ತು ಇನ್ನೊಂದು ಕಡೆ RR ನಡೀತಾ ಇದೆ. ಇನ್ನೊಂದು 20 ದಿನದಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಅದಾದಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈಗೆ ಬಂದಮೇಲೆ ಯಾವತ್ತೂ ಅಂತ ರಿಲೀಸ್ ಡೇಟ್ ಪ್ಲಾನ್ ಮಾಡ್ಬಿಟ್ಟು ಇನ್ನೊಂದು ಪ್ಲೇಸ್ಮೆಂಟಲ್ಲಿ ಮಾಡಿ ತಿಳಿಸ್ತೀವಿ. ಸರ್, ಕತೆಗೆ ತುಂಬ ಆ್ಯಪ್ಟ್ ಅನಿಸ್ತು, ಅದಕ್ಕಾಗಿ ಟೈಟಲ್ ಚೇಂಜ್ ಮಾಡಿದ್ವಿ. ಸರ್, ಇದು ನೈಜ ಘಟನೆ ಅಂತೀರಾ? ನೋಡಿದ್ದು ಸುಳ್ಳಾಗಬಹುದು ಅಂತ ಹೆಸರಿಟ್ಟಿದ್ದಾರೆ. ಸರ್, ಅದೇ ನೈಜ ಘಟನೆ. ಅದು ನೋಡಿದ್ದು ಸುಳ್ಳಾಗುವಂಥ ಸಿನಿಮಾ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್. ಏನಕ್ಕೆ ಇಟ್ಟಿದ್ದು ಅನ್ನೋದು ನಿಮ್ಮ ಸಿನಿಮಾದಲ್ಲಿ ನಮಗೆ ಕನ್ಕ್ಲೂಷನ್ ಕೊಡ್ತೀವಿ ನಾವು. ಸಿನಿಮಾ ನೋಡಲೇಬೇಕು, ಕಂಪಲ್ಸರಿ ಸಿನಿಮಾ ನೋಡಲೇಬೇಕು. ಯಾವ ರೀತಿ ಇರುತ್ತೆ ನಿಮ್ಮ ಚಿತ್ರಕಥೆ? ಎಲ್ಲ ಹೇಗಿರುತ್ತೆ? ಒಂದು ಸಣ್ಣದಾಗಿ ಏನಾದ್ರು ಹೇಳ್ಬೋದು? ಇಲ್ಲ ಸರ್, ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫುಲ್ ಕೇಳ್ತಿಲ್ಲಪ್ಪ ನಾನು. ಸರಿ ಸರ್, ಆಯ್ತು. ಇನ್ವೆಸ್ಟಿಗೇಷನ್ ಬೇಸ್ನಲ್ಲಿ ಹೋಗುತ್ತೆ. ಇನ್ವೆಸ್ಟಿಗೇಷನ್ ಬೇಸ್ನಲ್ಲಿ ಹೋಗುತ್ತೆ. ಹೌದು, ಟೋಟಲಿ ಬಿಗಿನಿಂಗ್ ಬಿಗಿನಿಂಗ್ ಅಂತ ಎಂಡ್ವರೆಗೆ ಇನ್ವೆಸ್ಟಿಗೇಷನ್ ಬೇಸ್ನಲ್ಲಿ ಹೋಗುತ್ತೆ. ಹೀರೋ ಬಂದು ಪಾಪ. ಹೌದು ಸರ್, ಹೀರೋ ಬಂದು ಕಾಮ್. ನೀವು ಪ್ರೆಸ್ ಮೀಟ್ ಮಾಡಿದಾಗ ಬರೀ ಥ್ಯಾಂಕ್ಸ್ ಹೇಳ್ಕೊಂಡ್ರೆ ಪ್ರೇಕ್ಷಕರಿಗೆ ಏನಾದ್ರು ಕ್ಯೂರಿಯಾಸಿಟಿ ಹುಟ್ಟುವಂಗೆ ಸಿನಿಮಾ ಬಗ್ಗೆ ಏನಾರು ಹೇಳ್ಬೇಕು ಸರ್. ಮೊದಲನೇ ಸಿನಿಮಾ ಅಲ್ಲ, ಕತೆ ಹೇಳಿ ಅಂತ ಅಲ್ಲ, ಜನಕ್ಕೆ ಅಟ್ರಾಕ್ಟ್ ಮಾಡಿದ್ರೆ ಪ್ರಾಡಕ್ಟ್ ಸೇಲ್ ಮಾಡಬೇಕು ಅಂತ ಎಷ್ಟು ಹೇಳ್ತಾರಲ್ವ, ಹಂಗೇನೆ ಬರೀ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡೋಂಗೆ ಆಗುತ್ತೆ. ಫಸ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ಸ್ ಹೇಳಿದ್ದೀನಿ. ಇಲ್ಲಿ ಕೇಳೋ ಕ್ವಶನ್ಸ್ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಹೇಳ್ತೀನಿ ನಾನು. ನಾವು ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳ್ತೀವಿ, ಏನು ಹೇಳ್ತೀವಿ? ಸರ್, ಇದು ತುಂಬ ಎಂಟರ್ಟೈನ್ಮೆಂಟು ಮತ್ತು ಒಂದು ಮೆಸೇಜ್ ಇರೋದು ಸಿನಿಮಾ. ಸೊ ಸಿನಿಮಾ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಏನು ಮೆಸೇಜ್ ಅನ್ನೋದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಪೇರೆಂಟ್ಸು ಮತ್ತು ಎಲ್ಲ ಚಿಲ್ಡ್ರನ್ಸು ನೋಡೋಂಥ ಸಿನಿಮಾ. ಟೋಟಲ್ ಎಂಟೈರ್ ಎಲ್ಲರೂ ಹಿಂಗೆ ಹೇಳ್ತಾರೆ, ಬಟ್ ಮೆಸೇಜ್ ಬರುತ್ತಲ್ಲ ಎಂಡಲ್ಲಿ, ಅಲ್ಲಿ ತನಕ ನಾನು ಯಾಕೆ ಕಾಯಬೇಕು? ಅದಕ್ಕೆ ಏನಾದ್ರು ನೀವು ಎಂಟರ್ಟೈನಿಂಗ್ ಆಗಿ ಏನಾದ್ರು ವಿಚಾರ ಹೇಳಿರ್ಬೇಕು. ನೀವು ನಮ್ಮ ಫ್ರೆಂಡ್ ಹೇಳ್ದಂಗೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ಸ್ ಹೇಳ್ಬೇಕು. 70 ಸೀನ್ ಮಾಡಿರ್ತಾರೆ, ಅದ್ರೊಳಗೆ ಏನಾದ್ರು ಅಟ್ರಾಕ್ಟಿವ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ನಡೆದಿರೋ ಘಟನೆ ಆಗಿರೋದ್ರಿಂದ ಟೋಟಲ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ದೀವಿ. 2018 ಪೀರಿಯಡ್ಗೆ ಹೋಗ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಇವಾಗ ಪ್ರೆಸೆಂಟ್ ಪೀರಿಯಡ್ಗೆ ಹೋಗ್ತೀವಿ. ಆಮೇಲೆ ಇನ್ನೊಂದು ನಮ್ಮ ಹೀರೋ ಬಗ್ಗೆ ಹೇಳಬೇಕು. ಸೊ ಅವ್ರಿಗೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವ್ರನ್ನ ಈ ತೆರೆ ಮೇಲೆ ತರೋಕ್ಕಿಂತ ಮುಂಚೆ ಒಂದಷ್ಟು ವರ್ಕ್ಶಾಪ್ ಎಲ್ಲ ಮಾಡಿದ್ದೀವಿ. ಸೊ ಅಂದರೆ ನಾವು ಸಿನಿಮಾನ ಎಲ್ಲರೂ ನೋಡೋ ಥರ ಸಿನಿಮಾ ತಕ್ಷಣ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ, ಎಲ್ಲ ಹೀರೋಗಳು ಹೆಂಗಿರುತ್ತೆ ಅಂತ. ಸೊ ಆ ಥರ ಅಲ್ಲದೆ ನಾವು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸರು ಯಾವ ಥರ ಇರ್ತಾರೆ, ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ, ಜನಗಳ ಜೊತೆ ಅವ್ರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅನ್ನೋದು ನೋಡಿಕೊಂಡು ಸೊ ನಮ್ಮ ಹೀರೋನ ಒಂದು 20 ದಿನ ನಮ್ಗೆ ಗೊತ್ತಿರೋ ಒಂದು ಪೊಲೀಸ್ ಆಫೀಸರ್ ಹಿಂದೆಗಡೆ ಅವ್ರ ಹತ್ರ ಮಾತಾಡಿ ಅವ್ರ ಹಿಂದೆ ಬಿಟ್ಟು ಅವ್ರ ಹಾವ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡೋಕ್ಕೆ ಬಿಟ್ಟು ಅವ್ರನ್ನ ತಯಾರಿ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ತೊಗೊಂಡಿದ್ದೀವಿ ಸರ್. ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಿದ್ದೀರಾ ಸರ್? ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜ್ ಅಂತ ಅಂದ್ಕೊಂಡಿದ್ದೀನಿ. ಈ ಲಿರಿಕಲ್ ಸಾಂಗ್ ತೋರಿಸೋರಲ್ಲ, ಹೌದು, ಇಂಗ್ಲೀಷಲ್ಲೇ ಐತೆ ಎಲ್ಲ. ನಾನು ಈಗ ಕನ್ನಡದವ್ರು ನೋಡ್ಬೇಕು ಅಂದ್ರೆ ಕನ್ನಡದಲ್ಲಿ ಹಾಕ್ಬೇಕು, ಬರೀ ಇಂಗ್ಲೀಷಲ್ಲಿ ಹಾಕಿದ್ರೆ ಯಾರು ನೋಡ್ತಾರೆ? ಸರ್, ಕನ್ನಡದವ್ರಿಗೆ ಕನ್ನಡ ಭಾಷೆ ಬರುತ್ತೆ, ಪದಗಳು ಅರ್ಥ ಆಗುತ್ತೆ, ಆವಾಗ ಅವರು ಕೇಳಿಸ್ಕೊಂಡು ಅರ್ಥ ಮಾಡ್ಕೋತಾರೆ. ಬೇರೆ ಭಾಷೆಯವ್ರಿಗೆ ಅದು ಅರ್ಥ ಆಗಲ್ಲ, ಅದಕ್ಕೆ ಅವ್ರು ಓದ್ಬಿಟ್ಟು ತಿಳ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಇಂಗ್ಲೀಷಲ್ಲಿ ಮಾಡ್ತಾರೆ. ಎಲ್ಲ ಹಿಂದ್ಗಡೆ 4 ಅಕ್ಷರ ಮುಚ್ಚೆ ಹೋಗಿದೆ, ಅವರಿಂದ ಹೆಂಗೆ ಓದ್ತಾರೆ ಸರ್? ಅದು ಹಂಗೆ ಬರುತ್ತೆ ಸರ್, ಲಿರಿಕಲ್ ಹಾಡಂದ್ರೆ ಹಂಗೆ ಬರುತ್ತೆ. ನಿಮಗೆ
ನಮಗೆ ಕರ್ನಾಟಕ ಸರ್ ಸಬ್ಸಿಡಿ ಕನ್ನಡ ಹಾಡಾಕೋರು ಹಂಗೆ ಕರ್ನಾಟಕ ಸಬ್ಸಿಡಿ ಬೇಕು, ಪ್ರತಿಯೊಂದು ಕರ್ನಾಟಕ ಸರ್ಕಾರದ ಬೇಕು. ಇಂಗ್ಲೀಷಲ್ಲಿ ರೈಟ್ ಆಗ ಶುರು ಮಾಡ್ತೀನಿ, ಎಲ್ಲರೂ ಅಲ್ಲೇ ಶುರು ಮಾಡ್ತೀನಿ. ನೋಡಿ ನಿಮ್ಮ ಹಿಂದ್ಗಡೆ ಪೋಸ್ಟ್ ಎಲ್ಲ ಬರೀ ಇಂಗ್ಲೀಷಲ್ಲಿ ಇದೆ, ಕನ್ನಡ ಅಂತ ಟೈಟ್ಲ್ ಬಿಟ್ಟರೆ ತಿರ್ಗಾ ಕನ್ನಡ ಉಳಿಸಿ ಎಲ್ಲಿ ಉಳಿಸಿದೆ ಕನ್ನಡ? ಪ್ರೇಕ್ಷಕರು ಥಿಯೇಟರ್ ನೋಡೋ ಪಿಕ್ಚರ್ ನೋಡೋಕೆ ಬರಲ್ಲ ಅಂತ ಈಗ ಎಲ್ಲಿಂದ ಬರ್ತಾರೆ? ನೀವು ಮಾಡಿದ್ರೆ ಕನ್ನಡದವ್ರದ್ದು ಸಿನಿಮಾ, ಹೌದು. ಮತ್ತೆ ಅವ್ರನ್ನ ಇಂಪ್ರೆಸ್ ಮಾಡಿ, ಮಾಡಲಿ ಕನ್ನಡದವ್ರನ್ನ ಇಂಪ್ರೆಸ್ ಮಾಡಿ. ಕೊಡ್ತಾರೆ ನೆಕ್ಸ್ಟ್ ಹೋಗಿ ಇದು ನಮ್ದು ಫಸ್ಟ್ ಸಿನಿಮಾ ಅಲ್ಲ, ನೀವು ಸಡನ್ ಆಗಿ ಹಿಂಗೆ ಕೇಳಿ ಎಲ್ಲ ನಡೀತಾರೆ ಇಲ್ಲಿ. ನಾನು ಆಲ್ರೆಡಿ ಯಾರಿಗೆ ತಿಳಿಸ್ಬೇಕು ಅಂತ ಮಾಡಲ್ಲ, ಗೊತ್ತಾಯ್ತು ಸರ್. ನೆಕ್ಸ್ಟ್ ಸರಿ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಇದು. ನೆಕ್ಸ್ಟ್ ಪ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಿ. ಇವತ್ತಿನ ಸ್ಥಿತಿನಲ್ಲಿ ಕನ್ನಡ ಉಳಿಬೇಕು ಅಂದರೆ ಸಿನಿಮಾಗಳಿಂದ ಒಂದಷ್ಟು ತಿಳ್ಕೋಬೇಕಾದ್ರೆ ನೀವು ಅದೇ ತಪ್ಪು ಮಾಡಿದ್ರೆ ಕನ್ನಡ ಹೆಂಗ್ ಎಲ್ಲ ಬೇರೆ ಬಂದು ತಿಳ್ಕೊತಾರೆ ಬೆಂಗಳೂರಲ್ಲಿ. ಖಂಡಿತ ನೆಕ್ಸ್ಟ್ ಪ್ರೆಸ್ ಮೀಟ್ ಎಲ್ಲ ಚೇಂಜ್ ಆಗುತ್ತೆ. ಮುಂದಿನ ಸುದ್ದಿಗೋಷ್ಠಿಗೆ ಅದೇ ಮುಂದಿನ ಸುದ್ದಿಗೋಷ್ಠಿ ಎಲ್ಲ ಬದಲಾವಣೆ ಮಾಡಿಬಿಟ್ಟು ನಿಮ್ಮ ಮುಂದೆ ಬಂದು ಕೊಡ್ತೀನಿ. ಖಂಡಿತ ಅವ್ರು ಹೇಳಿದ್ಮೇಲೆ ನಾವು ಮಾಡಲೇಬೇಕು. ಸುದ್ದಿಗೋಷ್ಠಿಗೆ ಜಯಾಂಜನೇಯ ನಮ್ಮ ತಂದೆ ತಾಯಿ ಕೂತಿದ್ದಾರೆ, ಅವ್ರ ಆಶೀರ್ವಾದ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ಪದಾರ್ವೃಂದಕ್ಕೆ ನಮಸ್ಕಾರ ಆಗ್ತಾ, ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದು ನಂದು ಫಸ್ಟ್ ಸಿನಿಮಾ, ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲ್ಲು. ಈ ಸಿನಿಮಾಗೆ ಏನಕ್ಕೆ ಬಂತು ಅಂದರೆ, ನಾವು ಟೋಟಲ್ ಸಿನಿಮಾಲಿ ಲಾಸ್ಟ್ ಕೊಡೋ ಒಂದು 15 ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದ್ದೀವಿ, ಆ ಸಿನಿಮಾದ ಕತೆ ಏನು, ಆ ಟೋಟಲ್ ಸಿನಿಮಾ ನಿಮಗೆ ಫೈನಲ್ ಒಂದು 15 ನಿಮಿಷದಲ್ಲಿ ನಿಮಗೆ ಅದು ಮೆಸೇಜ್ ನಿಮ್ಗೆ ಕೊಡುತ್ತೆ. ಇನ್ನೊಂದು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದರೆ, ಇವಾಗಿನ ಟ್ರೆಂಡಲ್ಲಿ ಏನು ನಡೀತಾ ಇದೆ, ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು, ಏನು ಎತ್ತ, ಇನ್ನೊಂದು ಎಷ್ಟೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಆದರೆ ಇಲ್ಲಿ ಡೂಸಲ್ಲಿ ಡೋನ್ಸಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾ ತೋರ್ಸೋಕ್ಕೆ. ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು, ಮಕ್ಕಳು ಯಾವ ಥರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ, ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನು ನಾವು ಸಿನಿಮಾ ತೋರಿಸಿದ್ದೀವಿ. ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ. ಇವಾಗ ಫಸ್ಟು ಸಾಂಗ್ ಬಗ್ಗೆ ಹೇಳ್ತೀನಿ. ಇದು ಕನಸುಗಳ ಮೆರವಣಿಗೆ ಸಾಂಗು. ನಾವು ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಅಂದ್ಕೊಂಡಿದ್ದು. ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೂ ಒಂದು 3 ಸಾಂಗ್ ಆ್ಯಡ್ ಆಯಿತು. ಆದರೆ ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು, ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಹೇಳಿದಾಗ ವಿಜಯ್ ಗುಮ್ನನಿ ಅವ್ರ ಹತ್ರ ಹೋದಾಗ ಇದೇ ಫಸ್ಟ್ ಸಾಂಗ್ ನಾವು ಬಂದಿದ್ದು, ಇದೊಂದೇ ಸಾಂಗ್ ಅಂದ್ಕೊಂಡಿದ್ದು. ಆದರೆ ಈ ಸಾಂಗ್ ನೀವೇ ನೋಡಿದ್ರಿ, ಹೆಂಗೆ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ. ನೀವೇನಾದರೂ ಕೇಳಿದ್ರೆ ಹೇಳ್ತೀನಿ. ಅದೇ ಮೊದಲನೇ ಸಿನಿಮಾ ಹೌದು ಸರ್. ತಯಾರಿ ಹೇಗೆ ನಡೆಸ್ಕೊಂಡ್ರಿ ಆ್ಯಕ್ಟಿಂಗ್ ಇದೆಲ್ಲ? ಸರ್ ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟು ನಮ್ಮ ಅಕ್ಷಯ್ ಬಂದ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ಈ ಥರ ಹಿಂಗೆ ಮಾಡಬೇಕು. ಆದರೆ ನಾವು ಇನ್ನೊಂದು ಸ್ಕ್ರಿಪ್ಟಲ್ಲಿ ಇದ್ವಿ. ಯಾಕಂದ್ರೆ 2012ಇಂದ ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಅವತ್ತಿಂದ ನಾವು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡು 2016ಅಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನು ತೆರೆ ಮೇಲೆ ತರಬೇಕು ಅಂತ ತುಂಬ ಪ್ಲ್ಯಾನ್ಸ್ ಮಾಡಿದ್ವಿ. ಒಂದು ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ನೋಡ್ಕೊಂಡು ಇದ್ದಾಗ ಇದೊಂದು ಕತೆ ಬಂದಿತ್ತು. ಈ ಕತೆ ಬಂದಾಗ ಅಕ್ಷಯ್ ಬಂದು ಹೇಳಿದಾಗ ಈ ಥರ ಇದೆ, ನೀವು ಮಾಡ್ಬೋದಾ ಏನು ಅಂತ. ಸರ್ ಆಯಿತು ಅಂದಾಗ ವಿಜಯ್ ಸರ್ ಅವ್ರು ಬಂದರೆ ಆಗುತ್ತಿದ್ದು ಅಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ನಮಗೆ ಪರಿಚಯ ಆಗಿದೆ. ಆವಾಗ ಪರಿಚಯ ಮಾಡಿಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಸ್ಟಾರ್ಟ್ ಮಾಡೋ ವರ್ಕ್ಶಾಪ್ಸ್ ಇತ್ತು. ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದಾಗ ಈ ಪೊಲೀಸ್ ಒಂದು ಕಾಪ್ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ. ಸಿನಿಮಾಲೆಲ್ಲ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಆ ಥರ ಇರುತ್ತೆ. ಈ ಸಿನಿಮಾಲಿ ನೀವು ನೋಡಿದ್ರೆ ದ ಲೈಫ್ ಪೊಲೀಸ್ ಏನು ಅನ್ಕೊಂತೀರೋ, ನೀವೇನು ನಾರ್ಮಲಾಗಿ ಪೊಲೀಸ್ನ ನೋಡ್ತಿರೋ ಅದೇ ಪೊಲೀಸ್ ಇಲ್ಲಿ ಕಾಣಿಸ್ತಾರೆ ನಿಮಗೆ. ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ, ಹಿಂಗೆ ಇರ್ತಾರಲ್ವ ಇವರು, ಆ ಥರ ಒಂದು ಹೈಪ್ ಇರಲ್ಲ, ಏನಿರಲ್ಲ. ಆ ಥರ ಒಂದು ಸಿನಿಮಾ ಆ ಥರ ಒಂದು ಮಾಡಿದ್ದೀವಿ, ಒಂದು ಪ್ರಯತ್ನ ಮಾಡಿದ್ದೀವಿ, ಒಂದು ಕಂಟೆಂಟ್ ಸಿನಿಮಾ. ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ಹೊಸಬ್ರು ನಾವೆಲ್ಲ ಹೊಸಬ್ರು ನೀವೆಲ್ಲ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ, ಹಂಗೆ ನಮ್ಮನ್ನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೆ ಪೊಲೀಸ್ ತುಂಬ ಒಳ್ಳೆ ಪೊಲೀಸ್ ಸರ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಸ್ಟ್ ಕೊಡ್ಬೇಕಿತ್ತು, ನಿಮ್ಮನ್ನೇ ಫಸ್ಟ್ ನಾವು ತೋರಿಸಿದ್ವಿ. ಓಕೆ, ಸೊ ಟೆಲ್ ಮಿ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು ಸ್ವಲ್ಪ ಪ್ರೆಸ್ ಮುಂದೆ ಮಾತಾಡೋದು ಇದೆಲ್ಲ ಒಂದು ಸ್ವಲ್ಪ ಟೆನ್ಷನ್, ಏನೋ ತಪ್ಪಾಗಿ ಮಾತಾಡೋದು ಬೇಜಾರು ಮಾಡ್ಕೊಬೇಡಿ. ಇದು ನಂದಾಗಲೇ 3ನೇ ಮೂವಿದು ಪ್ರೆಸ್ ಮೀಟು, ಆದ್ರೂ ಇನ್ನೂ ಭಯ ಹೋಗಿಲ್ಲ. ನಾನೊಂದು 10 ಮೂವಿ ಮಾಡಿದ್ದೀನಿ, 2 ರಿಲೀಸ್ ಆಗಿದೆ, ಇದು ನನ್ನ 3ನೇ ಮೂವಿ. ನನ್ನ ಕರೆದಿ ಇವರು ಅನಿಲ್ ಸರ್ ಮತ್ತು ವಿಜಯ್ ಸರು ಮತ್ತು ಅಕ್ಷಯ್ ಅವರು ಎಲ್ಲರೂ ಕರೆದಿ ನನ್ನ ಈ ಥರ ಹಿಂಗೆ ಸ್ಟೋರಿ ಇದೆ ಅಂತೆಲ್ಲ ಹೇಳಿ ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿದ್ದಂಥ ಮೂವಿ ಇದು. ನನಗೆ ಇವರು ಫಸ್ಟು ಈ ಲವ್ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ ಅಂತಾಗಲೇ ನಂಗೆ ಟೆನ್ಷನ್ ಆಗೋಯ್ತು. ಇವತ್ತು ನಾನು ಮಾಡಿರೋ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳೇ. ಸಡನ್ನಾಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂತಂದರೆ ಆ ಥರ ಆಗಿದ್ದು. ಹಂಗೂ ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದ್ವಿ, ಸಿನಿಮಾ ಮಾಡಿದ್ವಿ. ಸಾರಿ, ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ. ಓಕೆ, ಏನೋ ಒಂದು ಲವ್ ಮಾಡಿದ್ದೀರಾ, ಮಾಡಿದ್ದೀವಿ. ಏನೋ ಒಂದು ಸಾಂಗ್ ಎಲ್ಲ ಏನೋ ಒಂದು ಮಾಡಿದ್ರಲ್ಲ, ಹೇಗೆ ಅನಿಸ್ತು ನಿಮಗೆ? ಆಕ್ಚುಲಿ ಅವರೇ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ನೀವೇ ಕೇಳಿದ್ದೀರಾ? ನಿಮ್ಮ ಟ್ರ್ಯಾಕ್ ಏನಿರುತ್ತೆ ಸಿನಿಮಾದಲ್ಲಿ? ಸರ್ ಆ್ಯಕ್ಚುಲಿ ನಂದೊಂಥರ ಸಸ್ಪೆನ್ಸ್ ಕ್ಯಾರೆಕ್ಟರ್ ಥರ ಬರುತ್ತೆ, ಹೇಳಕ್ಕೆ ಮೈನ್ ಅದು ಟ್ವಿಸ್ಟ್ ಬರುತ್ತೆ, ಅದು ಕ್ಯಾರೆಕ್ಟರ್. ಮಗು ನಿಮ್ದೇನಾ? ಅಲ್ಲ ಸರ್, ಅದೇ ಟ್ವಿಸ್ಟು ಯಾವುದು ಹೆಂಗೋಗುತ್ತೆ. ಬಟ್ ಅದೇ ಟೈಟಲ್ಗೆ ಆಪ್ಟ್ ಆಗಿದೆ. ನಿಮಗೆ ಫಿಲಮ್ ನೋಡಿದಾಗ ನನ್ನ ಕ್ಯಾರೆಕ್ಟ್ರು ಏನು ಎತ್ತ ಎಲ್ಲ ಪ್ರತಿಯೊಂದು ಇದಾಗುತ್ತೆ, ರಿವೀಲ್ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನು ನಮ್ಮ ಸೀನಿಯರ್ ಗಣೇಶ್ ಅವ್ರ ಬಗ್ಗೆ ಏನಾಗಿದ್ದೀರಾ ಪಾತ್ರದಲ್ಲಿ? ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ, ಈಗ ಮಂಜಣ್ಣ ಅವರು ಒಂದು ಒಳ್ಳೆ ಕ್ವಶನ್ ಕೇಳಿದ್ರು, ಯಾಕೆ ಸಬ್ ಟೈಟ್ಲ್ ಕೂಡ ಕನ್ನಡದಲ್ಲಿ ಇಲ್ಲ ಅಂತ. ಅದು ಲಿರಿಕ್ಸಲ್ಲಿ ಸಬ್ ಟೈಟ್ಲು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಸಬ್ ಟೈಟ್ಲ್ ಎಲ್ಲ ಕೇಳಿದ್ದು. ಹಾಂ, ಲಿರಿಕ್ಸ್ ಹೆಂಗೆ ಕೊಡೋಕ್ಕಾಗುತ್ತೆ? ಕನ್ನಡ ಕೇಳಿಸ್ತಾ ಇರ್ತದೆ, ನಮ್ಮೆಲ್ಲರೂ ಕನ್ನಡ ಗೊತ್ತಿರ್ತದೆ. ಇರಲಿ, ಬಟ್ ಅದೇ ಥರದ್ದು ಟೈಟಲ್ ಕೂಡ ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ಬೇರೆ ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲೀಷ್ ಟೈಟ್ಲ್ ಇರಬೇಡ ಅಂತ ಹೇಳಿ ಅಥವಾ ಇಡ್ತೀರೋ ಕೇಳ್ಕೊಳ್ಳಿ. ಮೊದಲಿಂದ ಇದೆ ಸರ್, ಮೊದಲಿಂದ ಇದೆ. ಅಲ್ಲ, ಸುಮ್ಮನೆ ಮಂಜಾಣ ಅಂತ ಮಾತಾಡ್ತಾ ಇರೋದು ನಾನು. ಸುಮ್ಮನೆ ಅಲ್ಲ, ಎಲ್ಲ ರೆಕಾರ್ಡ್ ಆಗ್ತದೆ ಮಾತಾಡೋದು. ಶುರು ಮಾಡೋದೇ ಅಲ್ಲಿಂದ. ಎಸ್, ನಿಮ್ಮ ಚೇಂಬರ್ ಅಲ್ಲಿ ಅದಕ್ಕೆಲ್ಲ ಓಕೆ ಮಾಡಿ ಕಳಿಸ್ಬಿಟ್ರೆ ನಾವೇನ್ ಮಾಡಿ? ತುಂಬಾ ಸಂತೋಷ. ಕನ್ನಡ ಪ್ರೇಮ ಬಂದಿದೆ, ಬಹಳ ಖುಷಿ ಆಯಿತು. ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ, ಅವರ ಒಂದು ಪರ್ಫೆಕ್ಷನ್ನು, ಅವರ ಒಂದು ಡೈರೆಕ್ಷನ್ ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್, ಕೇಳ್ತಾ ಇದ್ದ ರೀತಿ, ಅವರ ಕಂಪೋಸಿಂಗು ಭಾಳ ಅದ್ಭುತವಾಗಿದೆ. ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವಿಡಿಯೋನಲ್ಲಿ ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ. ಅನಿಲ್ ಕುಮಾರ್ ಒಬ್ಬ ಇನ್ಸ್ಪೆಕ್ಟ್ರು ಹೇಗಿರ್ತಾರೋ ಆ ರೀತಿ ಪಾತ್ರ ಮಾಡಿದ್ದಾರೆ. ಜೊತೆ ನನ್ನ ಪಾತ್ರ ನಿರ್ವಹಣೆ ಮಾಡೋ ಭಾಳ ಖುಷಿ ಆಯಿತು. ಒಂದು ಸಂಪೂರ್ಣ ಹೊಸ ತಂಡ ನನಗೆ. ಆ ಹೊಸ ತಂಡ ಒಂದು ಹೊಸ ಥರದ ಅಡುಗೆಯನ್ನು ಉಣಬಡಿಸಿದೆ. ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಅಲ್ಲ, ನಿಮ್ಮ ಪಾತ್ರನೇ ಹೇಳಿಲ್ವಲ್ಲ, ಟೈಟ್ಲ್ ಬಗ್ಗೆ. ಡೈರೆಕ್ಟ್ರು ನಿರ್ಮಾಪಕರು ಏನು ಹೇಳ್ತಾ ಇಲ್ಲ. ನಾವು ACP ಪಾತ್ರ ಮಾಡಿದ್ದೀನಿ ಸರ್, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಪಾತ್ರ, ಚೆನ್ನಾಗಿದೆ. ಓಕೆ, ಇನ್ನು ಪ್ರಿಯಾ ತರುಣ್ ಅವರು, ಮೇಡಮ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಪ್ರಿಯಾ ತರುಣ್ ಅಂತ. ಐ ಥಿಂಕ್ ಇದಕ್ಕೂ ಪ್ರಿಯಾ ತರುಣ್, ಯಾಕೆ ಸರ್ ಡೌಟಾ? ನಾನು ಈಗಾಗಲೇ ಸುಮಾರು ಫಿಲಮ್ಗಳಲ್ಲಿ ಮಾಡಿದ್ದೀನಿ, ಬಟ್ ನಮ್ಮ ವಿಜಿ ಬ್ರದರು ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ 3 days ಅಷ್ಟೇ ಹೇಳಿದ್ರು. ಆಮೇಲೆ ಅದು ಹೋಗ್ತಾ 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 12 ದಿನದ ಜರ್ನಿ ಆಯಿತು. ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪಾಪು ಯಾರೋ ಕೇಳಿದ್ರು ಮಗು ನಿಮ್ದ ಅಂತ. ಅಲ್ಲ, ಆ ಮಗು ನಂದು. ಓಕೆ, ಫೈನ್. ನೀವೇನಾದರೂ ಕ್ವಶನ್ಗಳು ಕೇಳಿದ್ರೆ ಪಟ ಪಟ ಅಂತ ಆನ್ಸರ್ ಮಾಡ್ತೀನಿ. ಯಾಕಂದರೆ ಮೈಕ್ ಕೂಲ್ ಫಸ್ಟಲ್ಲಿ ಬಂದರೆ ಇರೋ ಪರೋದೆಲ್ಲ ಹೇಳ್ಬೋದು, ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟಲ್ಲಿ ಸಿಕ್ಕಿದೆ, ನನಗೇನು ಆಪ್ಷನ್ಸ್ ಇಲ್ಲ ಹೇಳೋದು. ಬಟ್ ಆದ್ರೂ ಈ ಕಡೆ ನಾನೇ ಲಾಸ್ಟ್ ಇರೋದು. ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ಟು. ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್, ನಾವು ಆಕ್ಚುಲಿ ಶೂಟ್ ಅಂತ ಮಾಡ್ಬೇಕಾದ್ರೆ ಎಲ್ರೂ ಈ ಟೀಮಲ್ಲಿ ನನಗೆ ಗೊತ್ತಿರೋ ಥರ ಗಣೇಶ್ ಸರ್ ಸಿಕ್ಕಿರ್ಲಿಲ್ಲ, ಬಟ್ ಎಲ್ಲರೂ ಇರ್ತಿದ್ವಿ. ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್. ಎಲ್ಲರೂ ಹೇಳ್ತಾರೆ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ್ದು ಸುಳ್ಳಾಗಬಹುದು ನಲ್ಲಿ ನಾನೊಂದು ಟೀಮ್ನ ನೋಡಿದ್ದೀನಿ. ಇಟ್ಸ್ ವೆರಿ ಗುಡ್. ಆ್ಯಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನು ಕೇಳೋದಾದ್ರೆ, ಒಬ್ರು ಲಾಯರ್ ವೈಫು, 2 ಹೆಣ್ಮಕ್ಳ ತಾಯಿ.
ಸಾಕು ಅನ್ಕೊಂತೀನಿ. ಮುಂದಿದ್ದೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸರ್ ಏನಿಲ್ಲ, ಹಂಗಾರೆ ನಿಮ್ಮ ಯಜಮಾನ್ರು ಯಾವುದೋ ಕೇಸ್ ಉಲ್ಟಾ ತಗೊಂಡಿರ್ತೀರ, ಅವ್ರು ಸೇರ್ತಿ ಸರ್ ಮಗು ಕಿಡ್ನಾಪ್ ಮಾಡ್ಬಿಟ್ರ ಅಂತ. ಅಲ್ಲ, ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಅದು. ಒಂದು ಲೈನ್ ಸ್ಟೋರಿನೇ ಕೊಟ್ಬಿಟ್ರು ಸರ್. ಅವ್ರ ಯಜಮಾನ್ರು ಅದು ನೋಡಿದ್ದು ಸುಳ್ಳಾಗಬಹುದು 2 ನಲ್ಲಿ ಮಾಡೋಣ ಸರ್, ಚೆನ್ನಾಗಿದೆ. ವಿಜಿ ಬ್ರೋ ಒನ್ ಲೈನ್ ಡನ್. ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ, ಅವ್ರು ಕೊಟ್ಟಿದ್ದು ಕ್ರೆಡಿಟ್ ಕೊಟ್ಟಿದ್ದು ಅವರು ಅಂತ ಅವ್ರಿಗೆ ಒಂದು ಪಾತ್ರ ಕೊಟ್ಬಿಡಿ ಅಲ್ವಾ. ಅವಾಗ ಅವ್ರು ಕ್ವಶನ್ ಮಾಡಂಗಿರಲ್ಲ, ಇಲ್ಲಿ ಕೂರಿಸ್ಕೊಂಡು ಕ್ವಶನ್ ಮಾಡ್ಬೋದು ಅವ್ರನ್ನ. ಥ್ಯಾಂಕ್ ಯು ಮನೋಜ್ ಸರ್. ಅಲ್ಲ, ನಿಮ್ಗೆ ಗೊತ್ತಿಲ್ಲ ಪ್ರಿಯಾ ಅವ್ರಿಗೆ ಕ್ವಶನ್ ಮಾಡಕ್ ಎಷ್ಟು ಜನ ಕಾಯ್ತಿದೀವಿ ನಾವು, ಅವ್ರು ಇಲ್ಲಿದ್ರೆ. ಅಲ್ಲ ಅವಾಗ ನಾನು ಇಲ್ಲಿ ಕೂತ್ಕೊಳ್ಳಲ್ಲ, ಅಲ್ಲಿ ಕೂತಿರ್ತೀನಿ. ಮಂಜು ಸರ್ ಸೀಟ್ ಮಂಜು ಸರ್ ಸೀಟಲ್ಲಿ ನಾನು ಕೂತ್ಕೋತೀನಿ. ಆಗ 1 hour ಪ್ರೆಸ್ ಮೀಟ್ ಸಾಲಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಗ 1 ಸೆಕೆಂಡ್, ಅದು ಪ್ರೆಸ್ ಮೀಟ್ ಆಗಲ್ಲ, ಟಗಫೋರ್ ಆಗಿರುತ್ತೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ. ಓಕೆ, ಸೊ ಈಗ ಆಕ್ಚುಲಿ Vanakkam and good evening to everyone. Myself Kiran. This is my first debut film as cinematographer. Voice kekda? Kekadu. Okay. So I like to thank to my director Vijay and producer Anil Garu. Thanks for me. Is your first Kannada? Yeah, Kannada. My curiosity is, while shooting, your hairstyle did not disturb you? You used to tie it. As it is. Okay, that's good. Shots were okay. Thank you. ಆ್ಯಕ್ಚುಲಿ ಎಲ್ರಿಗೂ ನಾನು ಇನ್ನೊಂದು ವಿಷಯ ಹೇಳಬೇಕು. ಸೊ ನನ್ನ ಮತ್ತು ನಮ್ಮ ಪ್ರೊಡ್ಯೂಸರ್ ಪರಿಚಯ ಆಗಿಂತ ಮುಂಚೆ ನನಗೆ ಮತ್ತು ಅವ್ರಿಗೆ ಮಧ್ಯೆ ಒಬ್ಬ ಕಾಮನ್ ಫ್ರೆಂಡ್ ಅಕ್ಷಯ್ ಅಂತ ಇದ್ದಾರೆ. ಅಕ್ಷಯ್ ಬ್ರೋ. ಸೊ ಅವ್ರು ಇರಲಿಲ್ಲ ಅಂದರೆ ಇವತ್ತು ಅವ್ರಿಗೂ ಈ ಸಿನಿಮಾ ಆಗ್ತಿರಲಿಲ್ಲ, ನನಗೂ ಈ ಸಿನಿಮಾ ಇರ್ತಿರಲಿಲ್ಲ. ಸೊ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನೋಡಿದ್ದು ಸುಳ್ಳಾಗಬಹುದು. ಈಗ ಕನ್ನಡ ಚಿತ್ರರಂಗ ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ. ಎಲ್ಲ ಫಿಲಮ್ಸು ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಇವತ್ತಿನಿಂದ. ಆ ಸಾಲಿನಲ್ಲಿ ಈ ಸಿನಿಮಾನು ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ. ಇದು ಸಿನಿಮಾ ಸಾಲಿಗೆ ಸೇರಿಕೊಂಡು ಎಲ್ಲ ಕಂಟೆಂಟ್ ಇರೋ ಪಿಕ್ಚರ್ಗಳು, ಹೊಸ ಪಿಕ್ಚರ್ಗಳು ಉದ್ಯಮಕ್ಕೆ ಬೆಳೆಯೋಕ್ಕೆ ಸಹಕಾರಿ ಆಗಲಿ ಅಂತ ಕೇಳ್ಕೊಂಡು ಒಂದೆರಡು ಮಾತು ಮುಗಿಸ್ತೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಾಗೆಯೇ ಇಲ್ಲಿ ನಡೆದಿರ್ತಕ್ಕಂಥ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಹಾಗೂ ಅವರ ಸ್ನೇಹಿತರ ವಲಯ ಎಲ್ರಿಗೂ ನಮಸ್ಕರಿಸ್ತಾ, ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ DOP ಅವರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ಡೈರೆಕ್ಟರಿಂದ ಹಿಡಿದು, ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮಾಧ್ಯಮದ ಮಿತ್ರರು ಭಾಳಷ್ಟು ಪ್ರಯತ್ನಪಟ್ಟು ಕಥೆಯನ್ನು ಏನು ಅಂತ ಕೇಳೋಕ್ಕೆ ಪ್ರಯತ್ನಪಟ್ಟರು ಕೂಡ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ. ಸೊ ಈಗ ಯಾರು ಕೈ ಸಿಗಲಿಲ್ಲ. ಏನಪ್ಪ ಅಂದರೆ ಕನ್ನಡದ ವಿಚಾರಕ್ಕೆ, ಟೈಟ್ಲ್ ವಿಚಾರಕ್ಕೆ ಏನೋ ಮಾತು ಬಂತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮಂಜಣ್ಣ, ಆಲ್ರೆಡಿ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು. ಕಾಗದ ಏನಂತ ಕಳಿಸಿದ್ರು, ಕಾಗದದ ಒಕ್ಕಣೆ ಏನಪ್ಪ ಅಂದರೆ ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲೀಷ್ ಚಿತ್ರಗಳ ಟೈಟಲ್ಗಳನ್ನು ಶೀರ್ಷಿಕೆಗಳನ್ನು ಕೊಡಬಾರದು. ಆ ರೀತಿ ನೀವು ಕೊಟ್ಟಿದ್ದೆ ನಿಜ. ಆದಲ್ಲಿ ನಾವು ಮುಂದೆ ಅವರಿಗೆ ಚಲನಚಿತ್ರ ರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂಥ ಸರ್ಕಾರದ ಸವಲತ್ತುಗಳನ್ನು ಕಟ್ ಮಾಡಲಾಗುತ್ತದೆ. ಇದು ಅದರ ಒಕ್ಕಣೆ. ಅದರಲ್ಲಿ ಭಾಳಷ್ಟು ಜನ ನಾವು ಬಂದದನ್ನ ಅದರ ತೋರಿಸಿದಾಗ, ನಾನು ಉಪಾಧ್ಯಕ್ಷನಾದಾಗ ಅದು ಮುಂದೆ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೆ. ಯಾರನ್ನ ಕೇಳಿದಾಗ ಅದನ್ನು ಓದ್ಕೊಳ್ರಿ ಅಂತಿದ್ದೆ. ಸರ್ ಇವರೆಲ್ಲ ಕೇಳೋಕ್ಕೆ ಯಾರು ಸರ್ ಅಂತ ಅವನೊಂದು ಉದಾಹರಣೆನೂ ಕೊಟ್ಟ. ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ. ಅದ್ರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ, ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು. ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು. ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಗೌರವ ಇಲ್ಲ. ಆಯ್ತಾ? ಭಾವನಾತ್ಮಕ ಮುಗಿತು. ಇನ್ನೇನಿದ್ರು ಕಾನೂನಾತ್ಮಕವಾದಂಥ ಹೋರಾಟಗಳಲ್ಲಿ ಎಲ್ಲವನ್ನು ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗಾಗಿ ನೀವು ಸರ್ಕಾರಕ್ಕೆ ಬಜೆಟ್ ಎವ್ರಿ ಇಯರ್ ಕೊಡ್ತಾ ಇರ್ತಾರೆ, ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಹೇಳಿಸ್ಬೋದು, ಕನ್ನಡ ಶೀರ್ಷಿಕೆಗಳಿರುವಂತಹ ಸಿನಿಮಾಗಳಿಗೆ ಮಾತ್ರ ನಾವು ಸಬ್ಸಿಡಿ ಕೊಡುತ್ತೇವೆ ಅಂತ. ಅದು ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಾಸ್.
ಹೇಳ, ಮೂಮೆಂಟ್ ಆ ವಿಚಾರ ಮಾಡ್ತಾರೆ. ಹೇಳ್ತೀನಿ. ಅದನ್ನು ನಾವು ರೇಟಿಂಗ್ ಅಲ್ಲಿ ಕೊಟ್ರೆ ಸ್ವಲ್ಪ ಕೇಳ್ಕೋಬಹುದು. ಕೇಳ್ಕೋಬೋದು. ಮನವಿ ಸಲ್ಲಿಸ್ಬೋದು. ಹಾ, ಮನವಿ ಮನವಿ ಸಲ್ಲಿಸ್ಬೋದು. ಸೊ ನೋಡಿದ್ದು ತಮಿಳ್ನಾಡಲ್ಲಿ ಹೆಂಗಿದೆ ಗೊತ್ತಾ ನಿಮಗೆ? ಆದೇಶ ಮಾಡಿದ್ದಾರೆ. ಹೌದು ಹ್ಮ್. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚೊಚ್ಚಲ ಚಿತ್ರ, ಮೊದಲನೇ ಸಿನಿಮಾ, ಡೈರೆಕ್ಟರ್ದು ಮೊದಲನೇ ಸಿನಿಮಾ. ನೀವು ಬಳ್ಳಾರಿನ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯಿತು, ಉತ್ತರ ಕರ್ನಾಟಕದ ಆ್ಯಕ್ಸೆಂಟ್ ಇತ್ತು. ಏನಪ್ಪ ಅಂದರೆ ಒಂದು ಸಂತೋಷದ ವಿಚಾರ, ಮಗ ಹೀರೋ ಆಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಳ್ಳೋದನ್ನು ನೋಡೋವಂಥದ್ದು ಇದೆಯಲ್ಲ, ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ. ಆಮೇಲೆ ಒಬ್ಬರು ನೀವು ಮೊದಲ ನಿರ್ಮಾಪಕರಾಗಿ ನಮ್ಮಲ್ಲಿ ಮೆಂಬರ್ ಆಗಿದ್ದಾರ ವೆಂಕಟೇಶ್? ನೋಡ್ಕೊಂಡೆ ಇವರಲ್ಲ ನಮ್ಮಲ್ಲಿ ಹೌದು ನಿಮ್ಮಲ್ಲೇ ನಿರ್ಮಾಪಕ ಸಂಘದ. ಹೌದು. ಮುನ್ನತ್ತವ್ರು ಇದ್ದಾಗಲೇ ಆಗಿದ್ದೀರಾ? ಆಗಿದ್ರು ಅವಾಗ ಆಗಿದ್ರು ಪೂರ್ವದಲ್ಲೇ ಯಾರಿದ್ದಾಗ ಸರ್ ನೀವು ನಿರ್ದೇಶಕರು ಅವ್ರದವ್ರು ನೋಡ್ಕೋಬೇಕು. ಗುಡ್. ಅಲ್ಲ ಏನಂದ್ರೆ ಅಲ್ಲ ವೆಂಕಟೇಶ್ ಹೇಳಿದ್ರು, ಪಾಪ ನೀವು ಫೋನಲ್ಲಿ ಮಾತಾಡಿದ್ರಿ, ಡೈರೆಕ್ಟ್ ನೀವು ಮಾತಾಡಿದ್ರಲ್ಲ. ಒಟ್ಟಲ್ಲಿ ಏನಪ್ಪ ಅಂದರೆ ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಮತ್ತು ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಿಮ್ಗೆ ಆಗಲಿ, ಒಳ್ಳೆಯದಾಗಲಿ, ನೀವು ಹಾಕಿದ ಬಂಡವಾಳಕ್ಕಿಂತ 10ರಷ್ಟು ಹಣ ಬರಲಿ, ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ. ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೋಬೇಡಿ. ಯಾರು ಬಂದ್ರು ನನಗೆ ನನ್ನ ಬಾಳೆ ನಾನು ಬರ್ತೀನಿ ಅನ್ನೋದನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಯಾವನ ಬೇರೆ ಸಿನಿಮಾಗಳು ಬಂದರೂ ವಾಸ ಔಟ್ ಆಗ್ಬಿಡ್ತಾರೆ. ಆದರೆ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ. ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ. ಯಾಕಂದರೆ ಮೊದಲನೇ ಚಿತ್ರ ಅಲ್ಲ, ಅದಕ್ಕೋಸ್ಕರ. ಓಕೆ, ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆ ಎಲ್ಲ ಅನುಭವಗಳಾಗಿರ್ತವೆ. ಅವಾಗ ನೀವೇ ನಮಗೆಲ್ಲವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಹಂಗಲ್ಲ ಹಿಂಗೆ ಅಂತ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ. ಹಾಗೆಯೇ ಭಾಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ, ಅದು ಕೂಡ ಸಂತೋಷ. DOP ಅವರು ತಮಿಳ್ನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ ಡೆಬ್ಯೂ ಸಿನಿಮಾ ಇನ್ ಕನ್ನಡ. ವಾಟ್ ಅಬೌಟ್ ತಮಿಳ್? ಆನ್ ಪ್ರೋಗ್ರೆಸ್. ಓಕೆ, ರೈಟ್. ಇದೇ ಸಿನಿಮಾನೇ ಅಂತಾರೆ. ಓಕೆ, ಮೊದಲನೇ ಸಿನಿಮಾನೇ ಕನ್ನಡದಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಸಿನಿಮಾಗಳ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆಗಳು ಮೂಡು ಬರ್ತಾ ಇದೆ. ಥಿಯೇಟರ್ಸ್ ಫುಲ್ ಆಗ್ತಾ ಇರೋದು ಕೇಳೋದೇ ಖುಷಿ ಆಗ್ತಾ ಇದೆ. ಅಧ್ಯಕ್ಷರಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಥಿಯೇಟರ್ ಓನರ್ ಅವರು ಸರ್ ಖಂಡಿತ ಖುಷಿ ಆಗ್ತಾ ಇದೆ. ನಾನು ಥಿಯೇಟರ್ ಓನರ್ ಆಗೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರ್ತೀನಿ. ಈಗ ನಾವು ಖುಷಿಯಾಗಿದ್ದೀನಿ, ಯಾಕಂದರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತುಳುಕ್ತಾ ಇದೆ, ಬಹುತೇಕ ತುಂಬಿದೆ ಅಲ್ವಾ? ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ. ನೋಡಿದ್ದು ಸುಳ್ಳಾಗಬಹುದು, ಆ ಟೈಟಲಲ್ಲಿ ಒಂದು ಸತ್ಯನೂ ಅಡಗಿದೆ. ಅವ್ರು ಹೇಳೋಕೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ, ನನಗೆ ಅರ್ಥ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ, ನಮ್ಮ ARK ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ನೋಡಿದ್ದು ಸುಳ್ಳಾಗಬಹುದು ಟೈಟಲ್, ಅದರಲ್ಲಿ ಸತ್ಯ ಇದೆ ಸರ್. ಏನಂದರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊತ ಇರ್ತೀವಿ ಸರ್, ನಾನು ನೋಡಿರ್ತೀನಿ. ಅದೇ ನೋಡಿರೋದನ್ನು ನಾನು ಸತ್ಯನ ಬಯಲು ಮಾಡೋಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಲೂ ಹೋಗ್ಬೋದು. ಅದು ಸತ್ಯನ ನಾನು ನೋಡಿರ್ತೀನಿ, ಅದನ್ನೇ ನಾನು ವಾದ ಮಾಡಿದರೆ ಆಗಲ್ಲ. ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೂ ಮಾಡಿಬಿಡ್ತಾರೆ. ಯಾವುದು ಸರಿ ಅಲ್ಲ ಅನ್ನೋದು ಅಲ್ಲ, ನಾನು ವಿಶ್ಲೇಷಣೆ ಮಾಡಲ್ಲ. ಅದನ್ನು 10 ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ, ಅದು ಬಿಡಿ. ಒಂದು ಎರಡನೇದು ARK ಮೀಡಿಯಾದವರು ಬ್ಯಾನರಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ, ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್. ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ, ವಿಜಯಕ್ಕೆ ಸಂಕೇತ ಸರ್. ಅದರಿಂದ ಅವರು ಬ್ಯಾನರ್ ಮುಂದೆ ಹೊರೀಲಿ, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ. ಹೊಸದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ. ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಬಹುತೇಕ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್.
ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಆ ಸಿನಿಮಾ ಇವತ್ತು ಒಳ್ಳೆ ದಿನ ಸರ್ ನನ್ನ ಪಾಲಿಗೆ. ಏನೇಳಿ ಗಣೇಶ ಚತುರ್ದಶಿ, ಕೆಲವರು ಉಪವಾಸನೇ ಇದ್ದಾರೆ ಇಲ್ಲಿ. ಅವತ್ತಿನ ದಿನ ಉಪವಾಸ ಸಂಕಷ್ಟಿ ಗಣೇಶ ಸಂಕಷ್ಟಿ. ಸಾರಿ ಸರ್, ಏನಾದ್ರು ಸರ್ ತಪ್ಪುಗಳಿದ್ರೆ ತಿದ್ಕೊಳ್ಳಿ, ನೀವೇ ನಮ್ಮ ಮಿತ್ರರು. 354ನೇ ನಮ್ಮ ರಾಯರ ಆರಾಧನೆ ನಡೀತಾ ಇದೆ. ಒಳ್ಳೆ ದಿನ ಸರ್ ಇವತ್ತು. ಈ ಅಲ್ಲ, ಇಂಥ ದೇಶದಲ್ಲಿ ನಮ್ಮ ನೋಡಿದ್ದು ಸುಳ್ಳಾಗಬಹುದಂತ ಇದೆಯಲ್ಲ, ಅದು ಲಾಂಛನ ಆಗ್ತಾ ಇದ್ರೆ ಲಿರಿಕಲ್ ರೈಟ್ಸ್ ಪಬ್ಲಿಸಿಟಿ ಮುಖ್ಯವಾಗಿದೆ ಸರ್. ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು. ಯಾವ್ದು ಕಾರಣ, ನಾವು ಏನಾರ ಒಂದು ಪ್ರಾಡಕ್ಟಿಗೆ ಇಷ್ಟಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗಂತಲೇ ಒಂದು ಅಷ್ಟು ಇಟ್ಕೋಬೇಕಾಗುತ್ತೆ ಸರ್. ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್. ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದ್ರು, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಸರ್? ದಯವಿಟ್ಟು ನಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಕನ್ನಡ ಸಿನಿಮಾ ನೋಡ್ಲೇಬೇಕು ಸರ್. ನೀವೆಲ್ಲ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ನೀವೇನಾರ ಸರ್ ಪ್ಲೀಸ್ ನೀವೆಲ್ಲ ಸಿನಿಮಾ ನೋಡಿದ್ ಬಿಟ್ರೆ ಎಲ್ಲ ಸಿನಿಮಾ ನೋಡಿ ಅಂತ ಇದ್ದೀನಿ. ಆಮೇಲೆ ಸರ್ ಇನ್ನೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ, ಆರ್ಟಿಸ್ಟ್ ಪಾಪ್ಯುಲರ್ ಆಗಿದ್ದಾರೆ. ಅದೆಲ್ಲ ನೀವು ನೋಡಿರೋದ್ರಿಂದ ಅವ್ರು ಪಾಪ್ಯುಲರ್ಗಳಾಗಿರೋದು. ಅವ್ರು ಇವತ್ತು ಹೀರೋಯಿಸಮ್ ತೋರಿಸ್ತಾ ಇದ್ದಾರಲ್ಲ, ಅವರೆಲ್ಲ ಯಾರಿಂದ ಹೋಗಿರೋದು? ಒಬ್ಬ ಬ್ಯಾನರು ಕಟ್ಔಟ್ ಹಾಕಿ ಬಂದು ಟಿಕೆಟ್ ತಗೊಂತಾನಲ್ಲ, ಅವನಿಂದ ಹೀರೋಯಿಸಮ್ ತೋರಿಸ್ತಾ ಇರೋದು. ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು 7 ವರ್ಷಕ್ಕೆ 8 ವರ್ಷಕ್ಕೆ ಸಿನಿಮಾ ಇಂಡಸ್ಟ್ರಿ ಇಲ್ಲಲ್ಲ ಸರ್. ನಾವು ಸಿನಿಮಾ ಒಂದು ಮಾಡಿದಾಗ ಬಂಡವಾಳ ಎಲ್ಲಿ ಹೂಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ. ಚಿತ್ರಮಂದಿರಗಳೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗಳು ಮಾಡಿಕೊಂಡು ಏನು ಬಾಕ್ಸಲ್ಲಿ ಇಟ್ಕೊಳ್ತೀರಾ? ಎಲ್ಲಿ ಇಟ್ಕೊಳ್ತೀರಿ ಸರ್? OTT ನಿಮ್ಗೆ ದುಡ್ಡು ಹಣ ಕಲಿಸಲ್ಲ. ಯಾರು OTT ನೋಡ್ಬಿಟ್ಟು ನಿಮ್ಮನ್ನ ಹೀರೋಯಿಸಮ್ ತೋರಿಸಲ್ಲ. ಯಾವತ್ತು ಒಬ್ಬ ಬ್ಯಾನರ್ ಕಟ್ಟಿ ಕಟೌಟ್ ಕಟ್ತಾನೆ, ಅವ್ನು ನಿಜವಾದ ಫ್ಯಾನ್ ನಿಮಗೆ. ಅವರಿಂದ ನೀವು ನಿಂತ್ಕೊಂಡಿದ್ದೀರಿ, ಅವರಿಂದ ನೀವು ಹೀರೋಗಳಾಗಿದ್ದೀರಿ. ಇವತ್ತು 7 ವರ್ಷಕ್ಕೆ 8 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದೀರಾ. ಎಷ್ಟು ಸರಿ ಸರ್ ನಮ್ಮ ಹೊಸಬರು ಬೆಳೀಲಿ ಸರ್. ಅವ್ರನ್ನೆಲ್ಲ ಬೆಳೆಸಬೇಕಾದ್ರೆ ನೀವೆಲ್ಲ ಸಿನಿಮಾಗಳು ನೋಡ್ಬೇಕು. ಕನ್ನಡನೇ ನೋಡ್ಬೇಕು ಸರ್. ವಾಸು ಸರ್ ಅಲ್ಲಲ್ಲ, ನಿಮ್ದು ಕೇಳ್ತೀನಿ ಸರ್ ಪ್ಲೀಸ್, ನಂದು ಹೇಳ್ಬಿಡಿ. ನಮ್ಗೆ ನಮ್ಮ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ. ಪದೇ ಪದೇ ನಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಒಂದಿನ ಬಂದು ನೋಡಿ ಸರ್, ಮನುಷ್ಯನಿಗೂ ಊಟ ನೀರು ಗಾಳಿ ಎಷ್ಟು ಮುಖ್ಯನೋ ಎಂಟರ್ಟೈನ್ಮೆಂಟ್ ಅಷ್ಟೇ ಮುಖ್ಯ ಸರ್. ನಾವು ಉಲ್ಲಾಸವಾಗಿದ್ರೆ ಅಟ್ಲೀಸ್ಟ್ ಈ ಮೈಂಡ್ ಅಲ್ಲಿ ಇರ್ತದಲ್ಲ, ಅವ್ನ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅವ್ನ್ ತುಲಿಬೇಕು, ಇವೆಲ್ಲ ಹೋಗ್ತವೆ. ಎಷ್ಟು ಅವರು 3 hours ಸಿನಿಮಾ ನೋಡಿದಷ್ಟು ಟೈಮು ನಿಮ್ಗೆ ಯಾವುದೇ ಗಮನ ಸೆಳೆಯಲ್ಲ. ಅದ್ರ ಮೇಲೇನೆ ಇರ್ತೀವಿ, ಆರೋಗ್ಯಕರವಾಗಿರ್ತೀವಿ. ನೀವು ಎಂಟರ್ಟೈನ್ ಮಾಡಿ ಪ್ರೋತ್ಸಾಹ ಕೊಡಿ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಒಂದಷ್ಟು ಜನ ಸಿನಿಮಾ ಮಂತ್ರಿಗಳು ಇರಲಿ. ಈಗಾಗಲೇ 2000ದಿಂದ 400 ಥಿಯೇಟರ್ಗೆ ಬಂದಿದೆ ಸರ್. ಎಲ್ಲ ನೀವೆಲ್ಲ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ, ಕನ್ನಡದ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲೇ ನೋಡಿ. ಪದೇ ಪದೇ ಕೇಳ್ತಾ ಇದ್ದೀನಿ. ನಿಮ್ದೇ ಥಿಯೇಟರ್ ಇದೆ ಅಲ್ವಾ ಸರ್? ಈ ವರ್ಷ ಎಷ್ಟು ಪಿಕ್ಚರ್ ನೋಡಿದ್ದೀರಾ? ಯಾವುದು ಸರ್? ಖಂಡಿತ ನೋಡ್ತೀನಿ ಸರ್, ಎಲ್ಲ ಬಹುತೇಕ ಪಿಕ್ಚರ್ಗಳು ನೋಡ್ತೀನಿ ಸರ್. ಸಮಯ ಸರ್ ಏನಿದ್ರೆ ಈಗ ಸಿನಿಮಾ ನೋಡಿ ಯಾಕೆ ನೋಡ್ಬೇಕಂತೀರಿ ಸರ್? ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಯಾವ ರೀತಿ ಹೋಗ್ತಾ ಇದೆ ಸರ್? ಯಾವುದೇ ಟಾಪ್ ಹೀರೋ ಇಲ್ಲ, ಟಾಪ್ ಡೈರೆಕ್ಟರ್ಗಳಿಲ್ಲ, ಟಾಪ್ ಲೊಕೇಶನ್ ಇಲ್ಲ, ಟಾಪ್ ಕಾಸ್ಟ್ಯೂಮ್ ಇಲ್ಲ ಸರ್. ಏನ್ ಸರ್ ಸಿನಿಮಾ ಹೋಗ್ತಾ ಇದೆ ಸರ್? ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ ಪೂರ್ತಿ ಕೇಳಿಸ್ಕೊಳ್ಳಿ ಸರ್. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ ಸರ್. ನಾನು 25 ವರ್ಷ ಸಿನಿಮಾ ಓನರ್ ಆಗಿ 40 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ ಸರ್. ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ. ಒಂದು ಕಡೆ ಆದ್ರೆ ಈ ಸೂಪ್ರಮ್ ಶೋ ಇದೆಯಲ್ಲ ಸರ್, 12 ದಿನಗಳು ಸತತವಾಗಿ ಆನ್ಲೈನ್ ಬುಕಿಂಗ್ ಅಲ್ಲಿ ಫುಲ್ ಆಗಿದೆ ಸರ್ ನಮ್ಮ ಥಿಯೇಟರ್. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈಗ ನಿಮ್ ಥಿಯೇಟರ್ ಅಲ್ಲಿ ಏನ್ ಸರ್ 15ನೇ ತಾರೀಕು 2 ಸಿನಿಮಾ ಬರ್ತಾ ಇದೆ. ಬರ್ಲಿ, ನಿಮ್ ಥಿಯೇಟರ್ ಅಲ್ಲಿ ಯಾವ್ದು ಹಾಕ್ತೀರಾ ಸರ್? ಮಾಡಲ್ಲ ಅಂತ ಹೇಳಿ ಸರ್ ನಾನು ಏನಂತ ಕೇಳಿ,
ಫುಲ್ ಆಗ್ತಾ ಇದ್ರೆ ಯಾವುದೇ ಕಾರಣಕ್ಕೆ ತೆಗಿಯಲ್ಲ, ಯಾವ ಕೂಲಿ ಅಲ್ಲ, ಯಾವ್ದು ಆರ ಬರ್ಲಿ ಈ ಮಾತು ನಾವು ಸಿನಿಮಾ ತೆಗಿಯಲ್ಲ ಸರ್. ಅಲ್ಲಲ್ಲ, ಈ ಮಾತಲ್ಲ ನಡೆದಿರೋದು ಪ್ರಾಧಾನ್ಯತೆ ಕೊಟ್ಟೇ ಕೊಡ್ತೀವಿ. ದಯವಿಟ್ಟು ನಡೆಸ್ಕೊಡಿ ಆ ಕನ್ನಡ ಸಿನಿಮಾ. ಏನ್ ಸರ್ ಈ ತರ ಅಲ್ಲ, ಈ ಎರಡು ದೊಡ್ಡ ಸರ್ ಇದೊಂದಂತಲ್ಲ, ಯಾವುದೇ ಬರ್ಲಿ ಕಲೆಕ್ಷನ್ ಇರೋದು ಯಾವುದೇ ಇದಕ್ಕೆ ತೆಗೆಯೋದಿಲ್ಲ, ಖಂಡಿತ ತೆಗೆಯೋದಿಲ್ಲ. ವೆರಿ ಗುಡ್, ಐ ಅಪ್ರಿಷಿಯೇಟ್ ಯು. ನನಗೆ ಇನ್ನೊಂದು ಬೇಜಾರಾಗಿರೋ ವಿಚಾರ ಇದೆ, ಅದನ್ನ ಇಲ್ಲೇ ಕೇಳ್ಬಿಡೋಣ ಅಂತಿದ್ದೀನಿ. ಕೇಳಿ ಸರ್, ನಿಮ್ಗೆ ಅಧಿಕಾರ ಇದೆ, ಕೇಳ್ಬೋದು. ನಾನು ಒಂದು ಪ್ರೆಸ್ ಮೀಟ್ ಹೋಗಿದೆ ಜನರಲ್ ಇಂಗ್ಲಿಷ್ಗಳು ಏನ್ ಬೇಕಾದ್ರೆ ಕೇಳ್ಬೋದು. ನಾನೊಂದು ಪ್ರೆಸ್ ಮೀಟ್ ಹೋಗಿದ್ದೆ MMB ಲೆಗಸಿದಲ್ಲಿ. ಅಲ್ಲಿ ಒಬ್ಬರು ಕನ್ನಡ ರಕ್ಷಣಾ ವೇದಿಕೆಯವರು ನಿಮಗೆ ಬಹಳ ಕೆಟ್ಟದಾಗಿ ಮಾತಾಡಿ ಸರ್. ಅವ್ರು ಅನ್ಗಿಸಿಗೋದು ಅವ್ರಿಗೆ ಯಾರು ನಾನು ಅಡ್ಡಿಪಡಿಸೋಕ್ಕಾಗಲ್ಲ ಸರ್. ನನ್ನ ಬಗ್ಗೆನೂ ಮಾತಾಡ್ತಾರೆ, ರಾಷ್ಟ್ರದ CM ಬಗ್ಗೆ ಮಾತಾಡ್ತಾರೆ, PM ಬಗ್ಗೆ ಮಾತಾಡ್ತಾರೆ ಸರ್. ಪರ ವಿರೋಧ ಇದ್ದೇ ಇದೆ, ಯಾರಿಗೂ ಬೇಕಾದ್ರೆ ಅಧಿಕಾರ ಇದೆ. ನಾನು ಅವ್ರನ್ನ ನಿಮ್ಮ ಅನಿಸಿಕೆನ ನಾನು ಕಡಿಮೆ ಮಾಡೋಕೆ ನಾನು ಯಾರಲ್ಲ. ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ರೀ ಸರ್. ಇಲ್ಲಿ ಸರ್ ಕನ್ನಡ ಬರಲ್ಲ ಅಂತ ಅದು ಯಾರು ನಮ್ಮ ಪೂರ್ವಿಕರು ಸರ್, ನಮ್ಮ ಪೂರ್ವಿಕರಿಗೆ ಇಲ್ಲಿ ಇಟ್ಟಿರೋದು, ನಮ್ಮ ತಾಯಿ ಇಲ್ಲಿ ಹುಟ್ಟಿರೋದು. ಗಾಂಧಿ ಬಜಾರ್ 11 ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಗಾಂಧಿ ಬಜಾರ್ದಲ್ಲಿ ಪ್ರೀತಮ್ ಬಾರ್ ಅದೇ ಬಿಲ್ಡಿಂಗ್ ಇವತ್ತಿಗೂ ಇದೆ. 80, 150 ಏನೋ ಪ್ರೀತಮ್ ಬಾರ್ ಇದೆ ರೀ. ಅದು ಮಾಡ್ಲಿ ಬಿಡ್ರಿ, ಬ್ಯಾಂಡ್ ಬಾಕ್ಸ್ ಪಕ್ಕ ಬ್ಯಾಂಡ್ ಬಾಕ್ಸ್ ಆ ಬಿಲ್ಡಿಂಗ್ ನಮ್ಮ ನಮ್ಮ ತಾಯಿ ಹುಟ್ಟಿರೋದು ಅಲ್ಲೇನೆ. ಯಾರು ಸರ್ ಹೇಳಿದ್ರು ಸರ್? ಇವತ್ತಿನ ದೊಡ್ಡವರು MP ಗಳಿದ್ದಾರೆ, MLA ಗಳಿದ್ದಾರೆ, ಮಹಿಳಾ ಆಯೋಗದ ನಮ್ಮ ಇವರು ಮೇಯರ್ ಆಗಿದ್ರಲ್ಲ ಪದ್ಮಾವತಿ, ನನ್ನ ಸೋದರ ಮಗಳು. ಯಾರು ಸರ್ ಹೇಳಿದ್ರು ನಾವು ಅಂತೇಳಿ? ಸರ್ ಸರ್, ಈಗ 200 ರೂಪಾಯಿ ಟಿಕೆಟ್ ಬಂದಿತ್ತಲ್ಲ, ಖಂಡಿತ ಸರ್ ಹೊಸವ್ರೆ ತಮ್ಗೆ ಕೇಳ್ಬೋದು ಎಲ್ಲಾರ್ಗು. ನಿಮ್ಮ ಹೌದೌದು ನಿಜ. ಅಲ್ಲೇ ಎದ್ದು ನಿಂತ್ಕೊಂಡು ಕೇಳ್ಬೋದು. ತಮಗೆ ಬೇಡ ಅವ್ರ ಕನ್ನಡ ಸರಿಯಾಗಿ ಮಾತಾಡಲ್ಲ, ಬೇಡ ಬಿಡಿ ಸರ್. ಆದ್ರೆ ನಾ ಕೇಳಲಿಲ್ಲ ನಂಗಂದ್ರೆ ನಾನು ಆ ತರಕ್ಕೆ ಟೀಕೆ ಇದು ಮಾಡಕ್ಕೆ ಹೋಗೋದಿಲ್ಲ, ಚರ್ಚೆ ಮಾಡಕ್ಕೆ ಹೋಗಲ್ಲ. ನನ್ಗೆ ಗಮನಕ್ಕೆ ಬಂದಿದೆ, ಆದ್ರೆ ನಾನು ಚರ್ಚೆ ಮಾಡಲ್ಲ ಸರ್. ಈಗ ಆಕಾಶ ನೋಡಿ ನೂರಾರು ನಾಯಿಗಳು ಬೊಗಳ್ತಾ ಇರ್ತವೆ, ಆ ಕಿವಿಗೆ ಏನಾರು ಹೋಗ್ತಾ ಆಕಾಶ ಕೇಳಿಸ್ಕೊತದ? ಏನೋ ನೋಡಿ ಬೊಗಳ್ತಾ ಇರ್ತವೆ, ಅದಕ್ಕೆ ನಾನೇ ಸರ್ ಸ್ಪಂದನೆ ಮಾಡ್ಬೇಕು? ನಿಮ್ಮ ಹೆಸರು ಹೇಳಿದಾರ? ಬೇಡ ಸರ್, ಬೇಡ ಬಿಡಿ. ಇಲ್ಲ ಬೇಡ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಈ ಪಿಕ್ಚರ್ ಥಿಯೇಟರ್ ಕೊಡಿ ಸರ್, ನಿಮ್ದು ಅಷ್ಟೇ. ಖಂಡಿತ ಕೊಡ್ತೀವಿ ಸರ್. ನಮ್ಗೆ ಅವಕಾಶ ಇದ್ದಾಗ ಯಾರಿಗೂ ಇರ್ತೇವೆ, ಖಂಡಿತ ಕೊಡ್ತೀವಿ. ನಿಮಗೆಲ್ಲ ನಿಮ್ಮ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ನಾನು ಬೇಡ್ಕೊಳ್ತಾ ಇದ್ದೀನಿ, ಕನ್ನಡ ಸಿನಿಮಾಲ್ ಬಂದಾಗ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ಗಳಿಗೆ ಬಂದು ನೋಡಿ, ನಮ್ಮ ಥಿಯೇಟರ್ ಮಂದಿರಗಳನ್ನ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ. ಆಮೇಲೆ ನಮ್ಮ ಹೊಸ ಟೀಮ್ ಏನೋ ಇದೆಯಲ್ಲ, ನಮ್ಮ ನಿರ್ಮಾಪಕರು, ನಾಯಕ ನಟರು, ಆ ಹೊಸ ಟೀಮು, ಅವ್ರಿಗೆಲ್ಲ ಒಳ್ಳೇದಾಗಲಿ, ಹಣ ಗಳಿಸಲಿ, ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳನ್ನು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಥ್ಯಾಂಕ್ ಯು. ಕೊನೆದೊಂದು ಪ್ರಶ್ನೆ ಇದೆ ಅಧ್ಯಕ್ಷರೇ. ಹೇಳಿ ಸರ್. 200 ರೂಪಾಯಿ ಟಿಕೆಟ್ ಎಲ್ಲ ದೊಡ್ಡ ಹಾಚ್ಕೊಂಡಾದ್ಮೇಲೆ ಮಾಡ್ತೀರಾ? ಯಾವಾಗ ಮಾಡ್ತೀರಾ? ಯಾವಾಗ? ಆಮೇಲೆ ಇದು ಒಂದು ಸರ್ಕಾರದಲ್ಲಿ ಆಗುವಂತ ಪ್ರೋಸೆಸ್. ಈಗ 4,000-5,000 ರೆಡಿ ಆಗಿದೆ. ಇದು ಹಲವಾರು ವರ್ಷಗಳಿಂದ ಬಂದಿರೋದು, ಏಕಾಏಕಿ ಕೂಲಿ ಸಿನಿಮಾಗೆ ಬಂದಿಲ್ಲ. ಹಲವಾರು ವರ್ಷಗಳಿಂದ ಈ ರೇಟ್ಗೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈ ರೇಟ್ ಯಾವುದೇ ಸ್ಟೇಟಲ್ಲಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ನಾನು ಬಂದಾಗ, ಆ ಸ್ಥಾನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಕಮಿಟಿ ಮೆಂಬರ್ಸು, ಮಾಜಿ ಅಧ್ಯಕ್ಷರುಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ದೀವಿ. ಅದನ್ನ ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ. ಗೌರ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದೆಲ್ಲ ಕರೆಕ್ಟ್ ಮಾಡಿದ್ದೀರಾ ನೀವು ಸರ್? ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ನಾಳೆ ಆಗ್ಬೋದು. ಎಲ್ಲ ಪಿಕ್ಚರ್ಗೆ ಆಲ್ರೆಡಿ 5,000 ರೂಪಾಯಿ ಟಿಕೆಟ್ ಬುಕ್ ರೆಡಿ ಆಗ್ತದೆ, ಬುಕ್ ಆಗ್ತಾ ಇದ್ದಾವೆ ಬ್ಲಾಕಲ್ಲಿ. ಯಾವಾಗ 200 ರೂಪಾಯಿ ಮಾಡ್ತೀರಾ? ಈ ತರ ಆದ್ರೆ ಯಾವಾಗ? ಎಲ್ಲ ಆದ್ಮೇಲೆ ಅತಿ ಶೀಘ್ರದಲ್ಲೇ ಸರ್. ಮೊನ್ನೆ ಎಲ್ಲ ಆಗಿದೆ. 2 days ಅಲ್ಲಿ ಬರ್ತಾ ಇದೆ, ಖಂಡಿತ ಬರ್ಲೇ ಬರುತ್ತೆ. ಅದಾದ ನಂತರ ಯಾಕೆ ಆಗಿದೆ ಮಾಡಿದಾರೆ ಅಂದ್ರೆ ಸರ್, ಇದು ಬಂದು ಡಿಸ್ಟ್ರಿಬ್ಯೂಷನ್ ಬಂದು ಯಾರೋ AVM ಮೀಡಿಯಾದವರು ತಗೊಂಡಿದ್ದಾರೆ. ಇಲ್ಲಿ ಕೆಲವರು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅವರು ರೆಪ್ರೆಸೆಂಟೇಟಿವ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ಯಾರಿಗೂ ಅವ್ರ ಜೊತೆಗೆ ಮಾತಾಡ್ತೀನಿ, ನೋಡಪ್ಪ ಸರ್ಕಾರದಲ್ಲಿ ಇವತ್ತು ನಾಳೆ ಆಗೋ ಥರ ಇದೆ, ಯಾಕಿದ್ರು ಸರ್ ಸರ್ಕಾರಕ್ಕೆ ಏನಾರ ಬಂದರೆ ನಾವು ಇಮಿಡಿಯೇಟಾಗಿ ಅದನ್ನು ಸ್ಥಗಿತಗೊಳಿಸಿ ಮಾಡ್ತಾಯಿದ್ವಿ. ಆಮೇಲೆ ನಾನು ಏನೋ ಹೇಳ್ತಾ ಇದ್ರಿ, ಕೆಲವು ನಮ್ಮ ಥಿಯೇಟ್ರಲ್ಲೇ ಮಾಡ್ತೀನಿ ಸರ್,
ನಾನು ಓನ್ಲಿ ಫ್ಯಾನ್ ಶೋಗೆ ಮಾತ್ರ ಕೊಟ್ಟಿದ್ದೀನಿ. ಓನ್ಲಿ ಒನ್ ಶೋಗೆ ಮಾತ್ರ ರೇಟ್ ಇದೆ, ಬಾಕಿದ್ದೆಲ್ಲ ನಾರ್ಮಲ್ ರೇಟೇ ಇದೆ ಸರ್. ಆಮೇಲೆ ಅದು ಆದೇಶ ಬಂದ್ಮೇಲೆ ಯಾರು ಮಾಡಲ್ಲ. ನಿಮ್ಮ ಟೈಟಲ್ ಕೊಟ್ಟಿದ್ದೀರ ಆಗಲೇ. ಹೌದು ಸರ್. ಮತ್ತೆ ಈಗ ತಾನೇ ಕೊಡಲ್ಲ ಅಂದರೆ ಅಲ್ಲ ಸರ್, ಸ್ಪೆಷಲ್ ಶೋ ಮಾತ್ರ ಕೊಟ್ಟಿದ್ದೀವಿ. ಬೆಳಗ್ಗೆ 6:30 ಶೋ. ಸರ್ 4-5 ತಿಂಗಳಿಂದ ಎಲೆಕ್ಟ್ರಿಕಲ್ ಬಿಲ್ಗಳು ಕಟ್ಟೋಕೆ ಆಗ್ತಾ ಇಲ್ಲ ನಮ್ಮ ಪರಿಸ್ಥಿತಿ. ಸಿನಿಮಾ ಥಿಯೇಟರ್ ಮಂದಿರಗಳು ಯಾಕೆ ಮುಚ್ಚುತ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣ ಅಲ್ವಾ? ಎಲ್ಲ ನೀವು ಪ್ರೋತ್ಸಾಹ ಮಾಡಿ. ಏನು ತಮಿಳು ಏನು ಚಿನ್ನ ತಂದು ಉಳ್ಳವರು ಶಿವಾಲಯ ಕಟ್ಟುವರೆ ಅಂದಂಗೆ ಇವ್ರ ಹತ್ರ ಇತ್ತು, ಆ ಥಿಯೇಟರ್ ರಿನಿವೇಟ್ ಮಾಡೋರೆ. ನನ್ನ ಹತ್ರ ಇರ್ಲಿಲ್ಲ, ಈ ಥಿಯೇಟರ್ ಬಾಗ್ಲಾಕ್ಬಿಟ್ಟಿದ್ದೀನಿ. ಎಲೆಕ್ಟ್ರಿಕ್ ಬಿಲ್ ಕಟ್ಟಿದ್ದಾರೆ. ಮೊನ್ನೆ ಹೊಸದಾಗಿ ರಿನಿವೇಟ್ ಮಾಡೋರೆ. ಚೆನ್ನಾಗಿದೆ. ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಲ್ಲ. ಅಲ್ಲ ರೀ, ಎಲ್ಲೋ ದುಡ್ದುಬಿಟ್ಟು ಎಲ್ಲೋ ಸಂತ ಆಗ್ತಾ ಇದೀವಿ. ಅಲ್ಲ ಎಲ್ಲಿಂದ ಆಗುತ್ತೆ? ಅವನನ್ನ ಯಾಕೆ ಇಷ್ಟು ವರ್ಷ ಥಿಯೇಟರ್ ದುಡ್ದಿಲ್ವಾ? ದುಡ್ದಿದ್ ಕಾಲ ಉಳಿಸ್ಕೊಂಡು ಬಂದಿರೋದು. ಲ್ಯಾಂಡ್ ಮೇಲೆ ಕೆರೆ ನೀರು ಕೆರೆಗೆ ಸಂತ ಇದೆ. ಎಲ್ಲೋ ದುಡ್ದು ತಗೊಂಡ್ಬಂದು ಆಗ್ತಾ ಇದೀನಿ ಅನ್ಬೇಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.